ಹಾಯ್ ಪ್ರಿಯ ಸ್ನೇಹಿತರೆ, ನಮ್ಮ ಹತ್ರ ಇಲ್ಲದೆ ಇರುವ ವಿಷಯಗಳ ಬಗ್ಗೆ ದಲ್ವುದು ತುಂಬ ಸುಲಭ. ಆದರೆ ನಮ್ಮ ಹತ್ರ ಇರುವ ಕೈವನ್ನು ಗುರುತಿಸಿ ದೃಢ ಸಂಕಲ್ಪದಿಂದ ಬೆಳೆಸಿದರೆ ಅಸಾಧ್ಯವೆಂದು ತೋರುವುದನ್ನು ಕೂಡ ಸಾಧ್ಯ ಮಾಡಬಹುದು. ಇನ್ನು ನಾನು ನಿಮಗೆ ಹೇಳಲಿರುವುದು ತನಗಿದ್ದ ದೊಡ್ಡ ಕೊರಾದೆಯನ್ನೇ ತನ್ನ ದೊಡ್ಡ ಶಕ್ತಿಯಾಗಿ ಮಾറ്റിಕೊಂಡ ഒരു ജപ്പാൻ ಹುಡುಗನ ಪ್ರೇರಣಾದಾಯಕ ಕಥೆ. ಜಪಾನಿನ ഒരു ചെറിയ ಹಳ್ಳಿಯಲ್ಲಿ ಬಡರಾದ ഒരു ವಯಸ್ಸಾದ ದಂಪತಿ ವಾಸವಾಗಿದ್ದರು. ಹಲವು ವರ್ಷಗಳ ಕಾಲ ಅವರಿಗೆ ಮಕ್ಕಳೇ ಇರಲಿಲ್ಲ. ಅವರು ಪ್ರದೇಶ ಬಿಟ್ಟ ಸಮಯದಲ್ಲಿ ವೃದ್ಧಾಪ್ಯದಲ್ಲಿ ಅವರಿಗೆ ഒരു ಗುಂಡು ಹುಟ್ಟಿತು. ಅವನ್ ಅವರೇ ಏಕೈ ಮಗನ್. ಅವರು ಅವನೇ ತುಂಬ ಪ್ರೀತಿಯಿಂದ ಬೆಳೆಸಿದರು. ಆದರೆ ಆ ಮರ್ದೆ ಕೈಯಿಂದ ಹುಟ್ಟಿತು. ಅವನ್ ಬೆಳೆಯುತ್ತಾ ಹೋದಾಗ ಒಂದೇ ಕೈಯಿಂದ ಎಲ್ಲ ಕಾರ್ಯಗಳನ್ನು ಮಾಡುವುದು ಕಲಿತ. ಇದರ ಮಕ್ಕಳು ಎರಡು ಕೈಯಿಂದ ಆಡುವಾಗ ಅವನಿಗೆ ಪಲ ಕಾರ್ಯಗಳು ಕಷ್ಟವಾಗುತ್ತಿದ್ದು ಕೆಲವರು ಅವನ್ನು ಪರಿಹಾಸ ಹೇಳುತ್ತಿದ್ದರು. ನೀನು ನಮ್ಮ ಹಾಗೆ ಯಾವತ್ತೂ ಆಗಲಾರೆ, ಒಂದೇ ಇರುವ ನಿಂದಿನ ಎಂದು ಮಾಡಲು ಸಾಧ್ಯ. ಈ ಮತಗಳು ಅವನ ಮನಸ್ಸನ್ನು ತುಂಬ ನೋಯಿಸುತ್ತಿದ್ದು, ಆದರೆ ಅವನ ತಂದೆ ತಾಯಿ ಯಾವಾಗಲೂ ಅವನಿಗೆ ಧೈರ್ಯ ತುಂಬುತ್ತಿದ್ದರು. ಅವರು ಹೇಳುತ್ತಿದ್ದರು, ಮಗನೇ, ನಿನಗೆ ಇಲ್ಲದೆ ಇರುವ ಕೈಯ ಬಗ್ಗೆ ಚಿಂತೆ ಮಾಡಬೇಡ. ದೇವರು ನಿನಗೆ ಕೊಟ್ಟಿರುವ ಧೈರ್ಯ, ಬುದ್ಧಿ ಮತ್ತು കഴിವನ್ನು ಉಪಯೋಗಿಸಿದ್ದು ನೀನು ದೊಡ್ಡ ಸಾಧನೆ ಮಾಡಬಹುದು. ಒಂದು ದಿನ ಆ ಹುಡುಗ ಒಂದು ಕರಾಟೆ ತರಬೇತಿ ಕೇಂದ್ರ ಹತ್ರ ಹೋಗುತ್ತಿದ್ದ. ಅಲ್ಲಿ ಹಲವು ಮಕ್ಕಳು ಕರಾಟೆ ಅಭ್ಯಾಸ ಮಾಡುತ್ತಿರುವುದನ್ನು ಅವನ್ ತುಂಬ ಆಸಕ್ತಿಯಿಂದ ನೋಡಿದ. ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ಆಸೆ ಹುಟ್ಟಿತು. ನಾನು ಕರಾಟೆ ಕಲಿಬೇಕು. ಅವನ್ ಮನೆಗೆ ಬಂದು ತನ್ನ ಆಸೆಯನ್ನು ತಂದೆಯಾದಿ ಹತ್ರ ಹೇಳಿದ. ಅವರು ಬಡವರಾದಾಗ ತರಬೇತಿ ಫೀಸು ಕಡಲು ಸಾಧ್ಯವಿರಲಿಲ್ಲ. ಆದರೆ ಮಗನ ದೃಢನಿಶ್ಚಯವನ್ನು ಕಂಡು ಅವರು ಒಂದು ಪ್ರಶಸ್ತ ಕರಾಟೆ ಗುರುವಿನ ಭೇಟಿ ಮಾಡಿದರು. ಗುರು ಹುಡುಗನನ್ನು ನಾಡಿ ಕೇಳಿದರು, ನಿನಗೆ ಒಂದೇ ಏಕೆ ಇದೆ, ಆದರೂ ಕರಾಟೆ ಕಲಿಬೇಕು ಅಂದೆಯಾಗಿ ಆಸೆ? ಹುಡುಗ ಆತ್ಮವಿಶ್ವಾಸದಿಂದ ಉತ್ತರ ಕೊಟ್ಟ, ಗುರುಜಿ, ಇಲ್ಲದೆ ಇರುವ ಕೈಯನ್ನು ನಾನು ತಿರುಗಿ ಪಡೆಯಲಾರೆ, ಆದರೆ ಇರುವ ಒಂದು ಕೈಯನ್ನು ಬಲವಾಗಿ ಮಾಡಬಹುದು. ದಯವಿಟ್ಟು ನನಗೆ ಕರಾಟೆ ಕಲಿಸಿ. ಹುಡುಗನ ಧೈರ್ಯ ಮತ್ತು ಆತ್ಮವಿಶ್ವಾಸ ಗುರುವಿನ ತುಂಬ ಇಷ್ಟವಾಯಿತು. ಅವರು ಯಾವುದೇ ಫೀಸು ತಗೊಳ್ಳದೆ ಅವನಿಗೆ ಕರಾಟೆ ಕಲಿಸಲು ಸಮ್ಮತಿಸಿದರು. ತರಬೇತಿ ಆರಂಭವಾಯಿತು. ಆದರೆ ಗುರು ಅವನಿಗೆ ಒಂದೇ ಒಂದು ಕರಾಟೆ ತಂತ್ರವನ್ನು ಮಾತ್ರ ಕಲಿಸಿದರು. ದಿನಗಳು ಕಳೆದವು, ವಾರಗಳು ಕಳೆದವು, ತಿಂಗಳುಗಳು ಕಳೆದವು. ಆದರೆ ಗುರು ಅದೇ ಒಂದು ತಂತ್ರವೇ ಮತ್ತೆ ಅಭ್ಯಾಸ ಮಾಡಿಸುತ್ತಿದ್ದರು. ಒಂದು ದಿನ ಹುಡುಗ ಕೇಳಿದ, ಗುರುಜಿ, ಬೇರೆ ವಿದ್ಯಾರ್ಥಿಗಳು ಹಲವು ತಂತ್ರಗಳನ್ನು ಆದರೆ ನನಗೆ ಯಾಕೆ ಒಂದೇ ತವನ ಮಾತ್ರ ಕಲಿಸುತ್ತಿದ್ದೀರಾ? ಗುರು ನಕ್ಕು ಹೇಳಿದರು, ಮೊದಲು ಈ ಒಂದು ತಂತ್ರವನ್ನು ಸಂಪೂರ್ಣವಾಗಿ ಕಲಿದುಕೋ. ಒಂದು ದಿನ ಅದೇ ಕಾರಣ ನಿನಗೆ ಅರ್ಥವಾಗುತ್ತದೆ. ಹುಡುಗ ಯಾವುದೇ ದೂರು ಹೇಳಲಿಲ್ಲ.
ಬೆಳಗ ಅಭ್ಯಾಸ ಮಾಡಿದ, ಸಾಯಂಕಾಲ ಅಭ್ಯಾಸ ಮಾಡಿದ, ಕೆಳಗೆ ಬೀಳುತ್ತಿದ್ದ, ಮತ್ತೆ ಏಳುತ್ತಿದ್ದ, ಮತ್ತೆ ಅಭ್ಯಾಸ ಮಾಡುತ್ತಿದ್ದ. ಹೀಗೆ ನಿರಂತರ ಅಭ್ಯಾಸದಿಂದ ಆ ಒಂದು ತಂತ್ರದಲ್ಲಿ ಅವನು ಅದ್ಭುತವಾದ ನೈಪುಣ್ಯ ಪದೆ. ಬೇರೆ ಯಾವ ವಿದ್ಯಾರ್ಥಿಯು ಆ ತಂತ್ರವನ್ನು ಅವನಷ್ಟು ಚೆನ್ನಾಗಿ ಮಾಡಲು ಸಾಧ್ಯವಾಗಲಿಲ್ಲ. ಕೆಲವು ಕಾಲ ನಂತರ ಒಂದು ದೊಡ್ಡ ಕರಾಟೆ ಮತ್ಸರ ಆರಂಭವಾಯಿತು. ಗುರು ಹುಡುಗರ ಹೆಸರನ್ನು ಆ ಮತ್ಸರಕ್ಕೆ ಕೊಟ್ಟರು. ಮೊದಲ ಮತ್ಸರದಲ್ಲಿ ಎದುರಾಳಿ ಅವನನ್ನು ನೋಡಿ ನಕ್ಕು ಹೇಳಿದ, ಈ ಒಂದೇ ಕೈಯ ಹುಡುಗ ನನ್ನ ಜೊತೆ ಹೋರಾಡುತ್ತಾನೋ. ಮತ್ಸರ ಆರಂಭವಾಯಿತು. ಸರಿಯಾದ ಸಮಯದಲ್ಲಿ ಹುಡುಗ ಗುರು ಕಲಿಸಿದ ಒಂದೇ ತಂತ್ರವನ್ನು ಉಪಯೋಗಿಸಿ ಅವನು ಗೆದ್ದ. ಎರಡನೇ ಮತ್ಸರದಲ್ಲಿ ಅದೇ ತಂತ್ರ ಉಪಯೋಗಿಸಿ ಗೆದ್ದ. ಮೂರನೇ ಮತ್ಸರದಲ್ಲಿ ವಿಜಯಿಸಿದ. ಕೊನೆಯಲ್ಲಿ ಅವನು ಫೈನಲ್ ಮತ್ಸರಕ್ಕೆ ಬಂದ. ಅವನ ಎದುರಾಳಿ ದೊಡ್ಡವನು, ಬಲಶಾಲಿಯು, ತುಂಬ ಅನುಭವ ಇರುವನು ಆಗಿದ್ದ. ಹುಡುಗನಿಗೆ ಗಂಭೀರ ಗಾಯ ಆಗಬಹುದು. ಅದೇ ತಿಳಿದು ರೆಫರಿ ಮತ್ಸರ ನಿಲ್ಲಿಸಲು ಯೋಚಿಸಿದ್ದ. ಆದರೆ ಗುರು ಹೇಳಿದರು, ಮತ್ಸರವನ್ನು ಮುಂದುವರಿಸಿ. ನನ್ನ ಶಿಷ್ಯನ ಮೇಲೆ ನನಗೆ ಪೂರ್ಣ ವಿಶ್ವಾಸ ಇತ್ತೆ. ಮತ್ಸರ ಮತ್ತೆ ಆರಂಭವಾಯಿತು. ಬಲಶಾಲಿ ಎದುರಾಳಿ ಹುಡುಗನ ಕೊಳಗೆ ಬಳಿಸಲು ಹಲವಾರು ಶ್ರಮಿಸಿದ್ದ. ಆದರೆ ಹುಡುಗ ಶಾಂತವಾಗಿ ಅವಸರಕ್ಕೆ ಕಾಯುತ್ತಿದ್ದ. ಸರಿಯಾದ ಕ್ಷಣ ಬಂದಾಗ ತನ್ನ ಪ್ರತ್ಯೇಕ ತಂತ್ರವನ್ನು ಅರಿವಿಗೆ ಮತ್ತು ಕೃತ್ಯದಿಂದ ಉಪಯೋಗಿಸಿದ್ದು ಎದುರಾಳಿ ಕೆಳಗೆ ಬಂದು ಒಂದೇ ಕೈ ಇರುವ ಆ ಹುಡುಗ ಚಾಂಪಿಯನ್ ಆದ. ನಿರಂತರ ಪರಿಶ್ರಮತೆ share this. Thanks all.